ನಾಮಪತ್ರ ಸಲ್ಲಿಕೆ ವೇಳೆ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಮುಖಾಮುಖಿಯಾಗಿದ್ದಾರೆ. ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲು ಎರಡನೇ ಬಾರಿಗೆ ಉಮೇಶ್ ಜಾಧವ್ ಡಿಸಿ ಕಚೇರಿಗೆ ಆಗಮಿಸಿದರು. ಇದೇ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಡಿಸಿ ಕಚೇರಿಗೆ ಆಗಮಿಸಿದ್ದಾರೆ. ಈ ವೇಳೆ ಈ ಇಬ್ಬರೂ ಪ್ರತಿಸ್ಪರ್ಧಿಗಳು ಮುಖಾಮುಖಿಯಾದ ದೃಶ್ಯ ಕಂಡುಬಂತು. ಒಂದು ಕಡೆ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಒಂದೇ ಪಕ್ಷದಲ್ಲಿದ್ದಂತಹ ನಾಯಕರು ಈಗ ಬೇರೆ ಬೇರೆ ಪಕ್ಷದಲ್ಲಿ. ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ, ಮತ್ತೊಬ್ಬ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಇದೀಗ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿರುವಂತಹ ಜಾಧವ್ ಮುಖಾಮುಖಿಯಾಗಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಪ್ರತಿಸ್ಪರ್ಧಿಗಳು ಮುಖಾಮುಖಿಯಾಗಿದ್ದಾರೆ ಡಿಸಿ ಕಚೇರಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕಲಬುರಗಿ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ಕೊಡ್ತಾರೆ. ಗೋಪಾಲ್, ಖರ್ಗೆ ಹಾಗೂ ಜಾಧವ್ ಲೋಕಸಭಾ ಅಖಾಡದಲ್ಲಿ ಹೇಗೆ ಮುಖಾಮುಖಿ ಆಗಬೇಕಾಗಿದೆಯೋ ಸೊ ಅದಕ್ಕೂ ಮುನ್ನ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಮುಖಾಮುಖಿ ಆಗಿದ್ದಾರೆ. ಹೇಗಿತ್ತು ಈ ಸಂದರ್ಭ ಅಂತ? ಗುರುಪ್ರಸಾದ್, ಏನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇಶ್ ಜಾಧವ್ ಸ್ಪರ್ಧಿಸಿದ್ದಾರೆ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಸ್ಪರ್ಧೆ ಮಾಡಿದ್ದಾರೆ. ಇವೆರಡೂ ಅಂತ ಹೇಳಿದ್ರೆ ಎದುರಾಳಿಗಳಾಗಿ ಈಗ ಕಣದಲ್ಲಿ ಒಂದು ರೀತಿಯಿಂದ ಫೈಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಒಂದು ಸಂದರ್ಭ ಡಿಸಿ ಕಚೇರಿಯಲ್ಲಿ ಅಂದ್ರೆ ಜಾಧವ್ ಅವರು ಏನು ಮತ್ತೆ ಎರಡನೇ ಬಾರಿಗೆ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಡಿಸಿ ಕಚೇರಿಗೆ ಆಗಮಿಸಿದ್ರು. ಅದೇ ಸಂದರ್ಭದಲ್ಲಿ ಕೈ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಡಿಸಿ ಕಚೇರಿಗೆ ಬಂದ್ರು. ಸೊ ಹಾಗಾಗಿ ಡಿಸಿ ಕಚೇರಿಯ ಮೊದಲನೇ ಮಹಡಿ ಏನಿದೆ ಅಂದ್ರೆ ನಾಮಪತ್ರ ಸಲ್ಲಿಸುವಂತ ಹಾಲ್ ಏನಿದೆ ಆ ಎಂಟ್ರೆನ್ಸ್ ಅಲ್ಲೇ ಬಾಗಿಲಲ್ಲೇ ಇವರಿಬ್ರು ಮುಖಾಮುಖಿ ಆದ್ರು. ಉಮೇಶ್ ಜಾಧವ್ ಕೂಡ ಖರ್ಗೆ ಅವರು ನೋಡ್ತಾ ಇದ್ರು. ಖರ್ಗೆ ಅವರು ಕೂಡ ಈ ಕಡೆ ಉಮೇಶ್ ಜಾಧವ್ ನಿಂತಿರೋದನ್ನ ಗಮನಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಯಾವುದೇ ರೀತಿಯಿಂದ ಸ್ಮೈಲ್ ಮಾಡ್ಲಿಲ್ಲ. ಜೊತೆಗೇನಂದ್ರೆ ಅವ್ರ ಜೊತೆ ಒಂದು ರೀತಿಯಿಂದ ಮಾತಾಡೋದು ವಿಶ್ ಮಾಡೋದು ಕೂಡ ಒಬ್ರಿಗೊಬ್ರು ಹೋಗ್ಲಿಲ್ಲ. ಎಲ್ಲೋ ಒಂದ್ ಕಡೆ ಖರ್ಗೆ ಅವರು ಈ ಕಡೆ ಮುಖ ಮಾಡಿ ನೋಡ್ಬಿಟ್ಟು ತಮ್ಮ ಪಾಡಿಗೆ ತಾವು ಸೈಲೆಂಟ್ ಆದ್ರು. ಸೊ ಹೀಗಾಗಿ ಏನಂತ ಹೇಳಿದ್ರೆ ಈ ಒಂದು ಕ್ಷಣ ಏನು ಹೊರಗಡೆ ಫೀಲ್ಡ್ ಅಲ್ಲಿ ಅಂದ್ರೆ ರಣಕಣದಲ್ಲಿ ಯಾವ ರೀತಿಯಿಂದ ಇವರು ಫೈಟ್ ಆಗಿ ಎದುರಾಳಿಯಾಗಿದ್ದಾರೋ ಇಲ್ಲಿ ಖುದ್ದಾಗಿ ಏನು ಎದುರು ನಿಂತಿದ್ದು ಒಂದು ರೀತಿಯಿಂದ ಅದು ಮುಜುಗರ ಅಂತಾನೆ ಹೇಳ್ಬಹುದು ಅಥವಾ ಆಕಸ್ಮಿಕ ಅಂತಾನೆ ಹೇಳ್ಬಹುದು. ಒಟ್ಟಾರೆ ಈ ಒಂದು ಪಕ್ಷಭೇದ ಅಭ್ಯರ್ಥಿ ಏನಾದ್ರೂ ಸ್ಮೈಲ್ ಮಾಡ್ತಾರೆ ಅನ್ಕೊಂಡಿದ್ದಂತ ಖಂಡಿತ, ಯಾಕಂದ್ರೆ ಅಟ್ಲೀಸ್ಟ್ ಒಬ್ರಿಗೊಬ್ರು ಆಲ್ ದಿ ಬೆಸ್ಟ್ ಹೇಳ್ಕೊಂಡಿದ್ರು ಕೂಡ ಜನರಿಗೆ ಒಂದು ಸಂದೇಶ ಹೋಗ್ತಾ ಇತ್ತು. ಪರವಾಗಿಲ್ಲ, ನಮ್ಮ ನಾಯಕರು ಮುನಿಸಿನಿಂದ ಇಲ್ಲದೆ ಇದ್ರು ಕೂಡ ಜಿದ್ದಾಜಿದ್ದಿನ ಕಣ ಏರ್ಪಡ್ತಾ ಇದ್ರು. ಇದರಿಂದ ಮತ್ತಷ್ಟು ಕಾರ್ಯಕರ್ತರು ಹುರುಪುಗೊಳ್ತಾ ಇದ್ರು. ಬಟ್ ಇಬ್ಬರೂ ನಾಯಕರಿಂದ ಅದು ಸಾಧ್ಯ ಆಗ್ಲೇ ಇಲ್ಲ ಕೊನೆಗೂ. ಹೌದು ಗುರುಪ್ರಸಾದ್, ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ಮೈಲ್ ಮಾಡ್ತಾರೆ ಅನ್ಕೊಂಡಿದ್ರೆ ಖರ್ಗೆ ಅವರು ಕೂಡ ಜಾಧವ್ ಅವ್ರನ್ನ ನೋಡಿಬಿಟ್ಟು ಹಾಗೆ ಸುಮ್ಮನಾದ್ರು. ಇನ್ನು ಜಾಧವ್ ಅವರು ಕೂಡ ಖರ್ಗೆ ಅವರು ಎದುರು ಬರ್ತಾ ಇರೋದನ್ನು ಕೂಡ ಗಮನಿಸಿದ್ರು. ಎಲ್ಲೋ ಒಂದ್ ಕಡೆ ಕ್ಯಾಶುವಲ್ ಆಗಿ ಅಂದ್ರೆ ತಮ್ಮ ಪಕ್ಷವನ್ನ ಮರೆತು ಒಂದು ವೈಯಕ್ತಿಕವಾಗಿ ವಿಶ್ ಮಾಡ್ತಾರೆ, ಒಂದು ರೀತಿಯಿಂದ ಮಾತಾಡ್ತಾರೆ ಅನ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಸಂದೇಶ ಹೋಗ್ತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಒಬ್ರು ಅಲ್ಲಿ ಸಿಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು ಗೋಪಾಲ್ ಮಾಹಿತಿಗೆ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.